ವಸತಿ ಇಲಾಖೆ ಕೊಡಬೇಕು ಅಂತ ಹೇಳಿದ್ರೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಕೊಡಬೇಕು ಅನ್ನೋಂಥ ಚರ್ಚೆ ಈಗ. ಸೊ ಹಂಗಾಗಿ ಈ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸತಿ ಇಲಾಖೆ ಮನೆ ಹಂಚಿಕೆಯ ಲಂಚ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಭೇಟಿಗೆ CM ಅವರು ಕೂಡ ಸಮಯ ಕೇಳಿದ್ದಾರಂತೆ. ಘಟನೆ ಬಗ್ಗೆ ಸ್ಪಷ್ಟನೆ ನೀಡಲು ಸಮಯ ಕೋರಿದ್ರು BR ಪಾಟೀಲ್ ಅವರು. ಸೊ ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ CM ಅವರನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಕಾರ್ಯಕ್ರಮಗಳ ಹಿನ್ನೆಲೆ ಸಮಯ ಇಲ್ಲ. ಸೊ ಹಂಗಾಗಿ ನಾಳೆ ಅಥವಾ ನಾಡಿದ್ದು ಅಂದರೆ ನಾಳೆ ಬೆಳಗ್ಗೆ CM ಅವರನ್ನು ಮೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವತ್ತು ತಡರಾತ್ರಿ ಇಲ್ಲ ಅಂತಂದರೆ ನಾಳೆ ಸಮಯಾವಕಾಶ ಕೇಳಿದ್ದಾರಂತೆ CM ಸಿದ್ದರಾಮಯ್ಯನವರು. ಯಾವಾಗ ಈ ಆಡಿಯೋ ಹೊರಗಡೆ ಬರುತ್ತಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಈಗ ಬೇರೆಯವರ ಆಡಿಯೋ ಇದನ್ನು ಪಬ್ಲಿಕ್ ಮಾಡಿದ್ದಲ್ಲ, ಅವ್ರ ನಾಯಕರೇ ಈ ರೀತಿಯಾಗಿ ಮಾತನಾಡಿರುವಂಥ ಆಡಿಯೋ ಈಗ ವೈರಲ್ ಆದ ಬೆನ್ನಲ್ಲೇ ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ಆಗುತ್ತೆ. ಸೊ ವಸತಿ ಇಲಾಖೆಯ ಮನೆಯನ್ನು ಹಂಚಿಕೆ ಆಗುತ್ತಲ್ಲ, ಆ ಮನೆ ಹಂಚಿಕೆ ಆಗಬೇಕು ಅಥವಾ ಮನೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಇಂತಿಷ್ಟು ದುಡ್ಡು ಕೊಡಬೇಕಂತೆ ಇಲಾಖೆಗೆ. ಆ ರೀತಿಯ ಆಡಿಯೋ ಅದು. ಸೊ ಹಂಗಾಗಿ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ CM ಜೊತೆಗೆ ಮಾತುಕತೆಯನ್ನು ಮಾಡ್ತೀನಿ ಅಂಥೇಳಿ BR ಪಾಟೀಲ್ ಅವರು ಕೂಡ ಹೇಳಿಕೊಂಡಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಏನು ಮಾತನಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಸಮಯ ಬೇಕು ಅಂತ ಹೇಳಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಒಂದು ಆಡಿಯೋ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಂಕಷ್ಟ ತಂದಿಡಬಹುದು ಅಂತ? ಕುಮಾರ್, ಈ ಆಡಿಯೋದಲ್ಲಿ ಏನು ಸರ್ಕಾರಕ್ಕೆ ಸಂಕಷ್ಟ ಆಗಲಿ, ಸರ್ಕಾರಕ್ಕೆ ಮುಜುಗರ ತರುವಂತ ವಿಚಾರ ಏನಲ್ಲ. ಯಾಕಂದ್ರೆ ಆ ಒಂದು ವಿಚಾರ ಆಡಿಯೋದಲ್ಲಿ ಇರುವಂತದ್ದು ಎರಡು ವಿಷಯಗಳನ್ನ ನಾವು ಪ್ರತ್ಯೇಕವಾಗಿ ನೋಡ್ಬೇಕಾಗತ್ತೆ. ಅದು ಶಾಸಕರು ಕೊಟ್ಟ ಪತ್ರವನ್ನ ಸರಿಯಾಗಿ ಪರಿಗಣಿಸದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೊಟ್ಟವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಪತ್ರವನ್ನ ಮುಂದಿಟ್ಕೊಂಡು ಏನು ವಸತಿ ಇಲಾಖೆಯಲ್ಲಿ ವಸತಿಗಳನ್ನ ಶಾಂಕ್ಷನ್ ಮಾಡ್ತಾರೆ ವಸತಿ ಯೋಜನೆಯಲ್ಲಿ, ಅದನ್ನ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುರುಪಯೋಗ ಮಾಡಿಕೊಂಡು ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರಿಂದ ಹಣವನ್ನ ವಸೂಲು ಮಾಡ್ತಿದ್ದಾರೆ ಅಂತ ಆರೋಪ. ಇದು ಸರ್ಕಾರದ ಮೇಲೆ ಮಾಡಿರೋ ಆರೋಪ ಅಲ್ಲ. ಹಂಗಾಗಿ ಇದು ನೇರವಾಗಿ ನಾವು ಇಡೀ ಆ ಒಂದು ಆಡಿಯೋನ ನೀವು ಕೇಳಿದ್ದೆ. ಅದಲ್ಲಿ ಈಗ BR ಪಾಟೀಲ್ ಅವ್ರ ಜೊತೆ ಜಿ ನ್ಯೂಸ್ ಕನ್ನಡ ಪ್ರತಿನಿಧಿ ಮಾತನಾಡೋ ಸಂದರ್ಭದಲ್ಲಿ ಅವರ ಕೊಟ್ಟಂತ ಹೇಳಿಕೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿರುವಂತ ಪತ್ರವನ್ನ ಇಟ್ಕೊಂಡು, ಅಂದ್ರೆ ಇವನು BR ಪಾಟೀಲ್ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅವರ ಅವರ ಕ್ಷೇತ್ರಕ್ಕೆ ಇಷ್ಟು ಮನೆಗಳಂತ ಅವ್ರೇನು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ, ಅದನ್ನ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುರುಪಯೋಗ ಮಾಡ್ಕೊಂಡು ಸಾರ್ವಜನಿಕರ ಹಣವನ್ನ ವಸೂಲು ಮಾಡ್ತಿದ್ದಾರೆ. ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಅನ್ನೋದು ಒಂದು ವಿಷಯ. ಎರಡನೇದು, ಇವರ ಕೊಟ್ಟಂತ ಪಟ್ಟಿಯನ್ನ ಅವರು ಯಥಾವತ್ತಾಗಿ ಅವರು ಅದನ್ನ ಪರಿಗಣಿಸಿದ್ರೆ ಪ್ರತ್ಯೇಕವಾಗಿ ಅವ್ರಿಗೆ ಬೇಕಾದವ್ರಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನನ್ನ ಹಕ್ಕಿಗೆ ಅಥವಾ ನನ್ಗೆ ಅದು ಧಕ್ಕೆ ಆಗ್ತಿದೆ ಅಂತ ಅನ್ನೋದನ್ನ ಅವರು ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಆ ಒಂದು ಆಡಿಯೋದಲ್ಲಿರುವಂತ ಆರೋಪ ಅಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಿರುವಂತ ಹಗರಣದಿಂದಾಗಿ, ಆರೋಪದಿಂದ ಮಾಡ್ತಿರುವಂತ ಕೃತ್ಯದಿಂದಾಗಿ ನನಗೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾರೆ ಎಂದು ಒಂದು ವಿಷಯ. ಆದ್ರೆ ಅವರ ಅಂತಿಮ ಹಂತದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ನನ್ನ ಹತ್ರ ಇರುವಂತ ಮಾಹಿತಿನ ನಾನು ಒಂದು ವೇಳೆ ರಿಲೀಸ್ ಮಾಡಿದ್ರೆ ಅಥವಾ ಒಂದು ವೇಳೆ ಆ ಮಾತನ್ನ ಹೇಳಿದ್ದೆ ಅದಲ್ಲಿ ಸರ್ಕಾರ ಅಲುಗಾಡುತ್ತೆ ಅಂತ ಹೇಳಿದ್ದಾರೆ. ಆ ಮಾತು ಯಾವುದು, ಆ ವಿಷಯ ಯಾವುದು, ಅದು ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಪಟ್ಟಿದ್ದ, ಸಚಿವರಿಗೆ ಸಂಬಂಧಪಟ್ಟಂತ ಅಂತ ಅನ್ನೋದು ಮಾತ್ರ ಅದು ಸ್ಪೆಸಿಫಿಕ್ ಆಗಿ ಆ ಒಂದು ವಿಷಯ ಬಗ್ಗೆ BR ಪಾಟೀಲ್ ಇರ್ಬೋದು ಅಥವಾ ಜಮೀರ್ ಅಹಮದ್ ಇರ್ಬೋದು ಅವ್ರ ಮಾಹಿತಿನ ಕೊಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಇಡೀ ದಿನ ಏನು ಮಾಧ್ಯಮದಲ್ಲಿ ಬಿತ್ತರವಾಗ್ತಾ ಇದೆ, ಆ ಒಂದು ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡ್ಲಿಕ್ಕೆ ಸಮಯಾವಕಾಶವನ್ನ BR ಪಾಟೀಲ್ ಕೇಳಿದ್ದಾರೆ. ಅದು ಇದುವರೆಗೂ ಮುಖ್ಯಮಂತ್ರಿಗಳು ಪೂರ್ವ ನಿಗದಿತ ಕಾರ್ಯಕ್ರಮದಿಂದಾಗಿ ಬೆಳಗ್ಗೆಯಿಂದ ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗಲೂ ಸಹ ಎತ್ತಿನ ಹೊಳೆ ಸಂಬಂಧಪಟ್ಟಂತೆ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಆ ಸಭೆ ಮುಗಿದ ನಂತರ ಅಥವಾ ಬೆಳಗ್ಗೆ ಅವರಿಗೆ ಸಮಯಾವಕಾಶ ಕೊಡಬಹುದು. ಆದ್ರೆ ಇದುವರೆಗೂ BR ಪಾಟೀಲ್ ಅವರು ಭೇಟಿ ಮಾಡ್ಲಿಕ್ಕೆ ಸಮಯಾವಕಾಶನ ಕೊಟ್ಟಿಲ್ಲ ಅಂತ ಅನ್ನೋದನ್ನ BR ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅವರು ಭೇಟಿ ಆದ ನಂತರ ಈ ಒಂದು ವಿಷಯ ಬಗ್ಗೆ ಯಾವುದೇ ಹೇಳಿಕೆ ಕೊಡ್ತಾರೆ ಅಥವಾ ಮುಖ್ಯಮಂತ್ರಿಗಳು ಯಾವ ನಿರ್ದೇಶನ ಕೊಡ್ತಾರೆ, BR ಪಾಟೀಲ್ ಯಾವ ತೀರ್ಮಾನ ಕೈಗೊಳ್ತಾರೆ ಅಂತ ಅನ್ನೋದನ್ನ ಕಾದ್ ಮಾಡ್ಬೇಕಾಗಿದೆ. ನಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ BR ಪಾಟೀಲ್ ಹೇಳಿದ್ರು, ಮುಖ್ಯಮಂತ್ರಿಗಳ ಭೇಟಿ ಮಾಡಿದ ನಂತರ ನಾನು ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದುವರೆಗೂ ಸಹ ಯಾವುದೇ ಒಂದು ಸ್ಪಷ್ಟನೆಯನ್ನ ಯಾವುದೇ ಒಂದು ಹೇಳಿಕೆಯನ್ನ ಕೊಡೋದಿಲ್ಲ ಅಂತ ನಾನು ತಿಳಿಸಿದ್ದಾರೆ. ಹೀಗಾಗಿ ಒಂದು ರೀತಿ ಈ ಒಂದು ಆಡಿಯೋದಿಂದ ಸರ್ಕಾರಕ್ಕೆ ಮುಜುಗರ ಆಗಿರುವಂತದ್ದು ಸತ್ಯ ಇಲ್ಲ. ಯಾಕಂದ್ರೆ ಈ ಸರ್ಕಾರದಲ್ಲಿ ಇಂತಹ ಒಂದು ಪ್ರಕರಣ ನಡೆದಿದೆ ಅಂತ. ಆದ್ರೆ ಯಾವುದೇ ವಸತಿ ಯೋಜನೆ ಆದ್ರೂ ಸಹ ಅಂತಿಮವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಯ್ಕೆ ಮಾಡುವಂತದ್ದು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಅಂತಿಮವಾಗಿರೋದ್ರಿಂದ
ಈ ಒಂದು 3 ಸ್ಟೇಟ್ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅಲ್ಲಿ ಅಂತಿಮವಾಗಿ ಗ್ರಾಮ ಪಂಚಾಯತಿಗಳಿಗೆ ಅದು ಪರಮಾಧಿಕಾರ ಬರ್ತದೆ. ಅಲ್ಲಿ ದುರುಪಯೋಗ ಆದ್ರೆ ಅದನ್ನ ಸರ್ಕಾರ ಏನು ಮಾಡ್ಲಿಕ್ಕಾಗತ್ತೆ, ಆದ್ರೆ ಮಾನಿಟರ್ ಮಾಡೋ ಸಿಸ್ಟಮ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಬೇಕಾಗತ್ತೆ, ಅಥವಾ ಶಾಸಕರು ಕೊಟ್ಟಂತ ಪಟ್ಟಿಯನ್ನು ಆಯ್ಕೆಯಲ್ಲಿ ಪರಿಗಣಿಸಬೇಕಾಗತ್ತೆ ಅಂತ ಅನ್ನೋದು ಪ್ರಮುಖವಾಗಿದೆ. ಹಾಗಾಗಿ ಸಚಿವರು ಸಹ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಅವರು ಮುಂಬೈನಲ್ಲಿ ಅವರು ಕಾರ್ಯನಿಮಿತ್ತವಾಗಿ ಅವರು ಸಹ ತೆರಳಿದ್ದಾರೆ. ಅವರು ಸಹ ನಾಳಿದ್ದಾಗ ಬೆಂಗಳೂರಿಗೆ ಬರ್ಬೋದು. ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳಿಗೆ ಸಚಿವ ಜಮೀರ್ ಅಹಮದ್ ಅವರು ಸಹ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.